ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೋಡಿ, ನಾನಿವತ್ತು ನಿಮಗೆ ಜೆ.ಸಿ ಕ್ರಿಯೇಷನ್ ಅಲ್ಲಿ ಯಾವ ಥರ ಡಿಸೈನ್ಸ್ ತಗೋಬೇಕು, ಯಾವ ಥರ ಡಿಸೈನ್ಸ್ನ ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ಫೋನಿಂದಾನೇ ಅಂತಂದು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಇವತ್ತಿನ ದಿನ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಫೋನಲ್ಲಿ ಗೂಗಲ್ ಅಥವಾ ಕ್ರೋಮ್ ಆ್ಯಪ್ನಿಂದ ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಫೋನಲ್ಲಿ ಗೂಗಲ್ ಅಥವಾ ಕ್ರೋಮ್ ಯಾವ ಆ್ಯಪ್ ಇದ್ರೂ ಡೌನ್ಲೋಡ್ ಮಾಡ್ಕೋಬೋದು. ನೋಡಿ, ನಾನು ಕ್ರೋಮ್ ಬ್ರೌಸರ್ನ ಯೂಸ್ ಮಾಡಿಬಿಟ್ಟು ಸರ್ಚ್ ಬಾರ್ ಇದೆ ಅಲ್ವಾ, ಅಲ್ಲಿ ಜೆ.ಸಿ ಕ್ರಿಯೇಷನ್ಸ್ ಅಂತ ಟೈಪ್ ಮಾಡಿದ ತಕ್ಷಣ ಫಸ್ಟ್ ಬರುತ್ತೆ. ಫಸ್ಟ್ ಬಂದಾದ ತಕ್ಷಣ ಕೆಟಲಾಗ್ ಪಿಕ್ಸ್ನ ತೋರಿಸ್ತಾರೆ. ನೋಡಿ, ಇದು ಜೆ.ಸಿ ಕ್ರಿಯೇಷನ್ ಅವ್ರದ್ದು ಕೆಟಲಾಗ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ. ಹಂಗೆ ಸ್ಕ್ರೋಲ್ ಮಾಡ್ತಾ ಹೋದರೆ ಇಲ್ಲಿ ಮೇಡಮ್ನವ್ರ ನಂಬರು ಕೂಡ ಕೊಟ್ಟಿದ್ದಾರೆ. ಇವತ್ತಿನ ದಿನ ನಾವೇನಪ್ಪ ಏನು ಆಫರ್ ಇದೆ, ಯಾವ ಥರ ನೀವು ಡಿಸೈನ್ಸ್ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನೋಡಿ, ಜೆ.ಸಿ ಕ್ರಿಯೇಷನಲ್ಲಿ ಇಲ್ಲೊಂದು ಚಿತ್ರ ಕಾಣಿಸ್ತಾ ಇದೆಯಲ್ಲ, ಬೊಂಬೆ ಚಿತ್ರ, ಮನುಷ್ಯನ ಚಿತ್ರ, ಅದಕ್ಕೆ ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಯುವರ್ ಅಕೌಂಟ್ ಅಂತ ಕೇಳ್ತಾ ಇದೆ. ರಿಜಿಸ್ಟರ್ ಅಕೌಂಟ್ ಅಂತ ಇದೆ. ನೀವು ಆಲ್ರೆಡಿ ಈ ಆ್ಯಪಲ್ಲಿ ಲಾಗಿನ್ ಆಗಿದ್ದರೆ ನೀವು ಅದು ನಂಬರ್ ಹಾಕಿಬಿಟ್ಟು ಇಮೇಲ್ ಐ ಡಿ ಹಾಕಿ ಲಾಗಿನ್ ಆಗ್ಬೋದು. ಇಲ್ಲ, ನಾನು ಇನ್ನೂ ಏನೂ ಸ್ಟಾರ್ಟೇ ಮಾಡಿಲ್ಲ, ಈ ಜೆ.ಸಿ ಕ್ರಿಯೇಷನ್ ಬಗ್ಗೆ ಗೊತ್ತಿಲ್ಲಪ್ಪ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಯಾವ ಥರ ಮಾಡ್ಕೋಬೇಕು ಅನ್ನೋದು ನಾನಿಲ್ಲಿ ತೋರಿಸ್ತೀನಿ. ನೋಡಿ, ಇಲ್ಲಿ ಫಸ್ಟ್ ನೇಮ್, ಆಮೇಲೆ ನಿಮ್ಮ ಇಮೇಲ್ ಐ ಡಿ ಹಾಕಬೇಕು. ಇಮೇಲ್ ಐ ಡಿ ಆದಮೇಲೆ ಫೋನ್ ನಂಬರ್ ಆದಮೇಲೆ ಇಲ್ಲಿ ಎಂಟರ್ ಪಾಸ್ವರ್ಡ್ ಇದೆ ಅಂತ ಕೊಟ್ಟಿದ್ದಾರಲ್ವ, ಎಂಟರ್ ಪಾಸ್ವರ್ಡ್ ಅನ್ನೋದನ್ನ ನೀವು ಡಿಫ್ರೆಂಟಾಗಿ ಏನು ಕೊಡೋಕ್ಕೆ ಹೋಗಬೇಡಿ. ಫೋನ್ ನಂಬರ್ನೇ ನಿಮ್ಮ ಪಾಸ್ವರ್ಡಾಗಿ ಕೊಡಿ. ಅಲ್ಲಿ ಅವ್ರು ಜೆ.ಸಿ ಕ್ರಿಯೇಷನಲ್ಲಿ ಆ ಥರನೇ ಸೆಟ್ ಮಾಡಿದ್ದಾರೆ ಅವರು. ಇವಾಗ ನೋಡಿ, ನಂದು ಆಲ್ರೆಡಿ ಜೆ.ಸಿ ಕ್ರಿಯೇಷನಲ್ಲಿ ಲಾಗಿನ್ ಆಗಿದ್ದೀನಿ. ಅದಕ್ಕೋಸ್ಕರ ನಾನು ರಿಜಿಸ್ಟ್ರೇಷನ್ ಏನು ಮಾಡ್ಕೊಳಕ್ಕೆ ಹೋಗಲ್ಲ. ನೀವು ಫಸ್ಟ್ ಟೈಮ್ ಇದರ ಜೆ.ಸಿ ಕ್ರಿಯೇಷನಲ್ಲಿ ಲಾಗಿನ್ ಆಗ್ತಾಯಿದ್ರೆ ಅಂದರೆ ಈ ಥರ ಮಾಡಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾಯಿದ್ದೀನಿ. ನಾನಂತೂ ಡೈರೆಕ್ಟಾಗಿ ಲಾಗಿನ್ ಆಗ್ತೀನಿ. ಲಾಗಿನ್ ನೋಡಿ, ನಾನು ನನ್ನ ಫೋನ್ ನಂಬರ್ನೇ, ಇಮೇಲ್ ಐ ಡಿ ಕೊಟ್ಟಿಲ್ಲ, ನಾನು ನನ್ನ ಫೋನ್ ನಂಬರ್ನೇ ಹಾಕಿದ್ದೀನಿ. ಪಾಸ್ವರ್ಡು ಅದೇ ನಂಬರ್ ಕೊಡಬೇಕು. ಲಾಗಿನ್ ಅಂದ ತಕ್ಷಣ ಲಾಗಿನ್ ಸಕ್ಸಸ್ ಅಂತ ಬಂತು. ನೋಡಿ, ಇದು ನನ್ನ ಪೇಜು. ನೋಡಿ, ಇದರಲ್ಲಿ ಎಷ್ಟು ಕ್ಲಿಯರಾಗಿ ಚಿತ್ರಗಳು ಕಾಣಿಸ್ತಾ ಇದ್ದಾವೆ, ಡಿಸೈನ್ಸ್ ಅಂದ್ಬಿಟ್ಟೆಲ್ಲ. ನೋಡಿ, ನಾನು ಈ ಡಿಸೈನ್ಸ್ ಒಂದು ವೇಳೆ ನಿಮ್ಗೆ ಯಾವ್ದು ಇಷ್ಟನೋ ಆ ಡಿಸೈನ್, ನಿಮ್ಗೆ ಒಂದು ವೇಳೆ ಏನಾದರೂ ಡಿಸೈನ್ ತೊಗೋಬೇಕು ಅಂತ ಇಲ್ಲಿ ಜೆ.ಸಿ 482 ಇದೆ ಅಲ್ವಾ, ಆ ಥರ ನಿಮಗೇನಾದರೂ ಡಿಸೈನ್ ತೊಗೋಬೇಕು ಅಂತ ಡಿಸೈನ್ ನಂಬರ್ ಕಸ್ಟಮರ್ ಏನಾದರೂ ನಿಮ್ಗೆ ಕಳಿಸ್ಕೊಟ್ಟಿದ್ರು, ಆ ನಂಬರ್ ಇದೆ, ನಂಗೆ ಸರ್ಚ್ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಅದು ನಂಬರ್ ಹಾಕಿದರೆ ಸಾಕು. 4382 ನೋಡಿ, ಅದೇ ಡಿಸೈನ್ ಬಂದುಬಿಡುತ್ತೆ, ತಾನಾಗೆ ಡಿಸೈನ್ ಬಂದುಬಿಡುತ್ತೆ. ಅಲ್ಲಿ ನೀವು ಈಸಿಯಾಗಿ ತೊಗೋಬೋದು. ಇಲ್ಲ, ನಾವು ಇನ್ನೂ ಡಿಸೈನ್ಸ್ ನೋಡ್ತೀವಿ, ಇದರಲ್ಲಿ ಆ್ಯಪ್ ಯಾವ ಥರ ಯೂಸ್ ಮಾಡೋದು ಅಂದ್ಕೊಂಡಿರಂದರೆ ನೋಡಿ, ಇಲ್ಲಿ 3 ಲೈನ್ ಬಾರ್ ಕಾಣಿಸ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಕ್ಯಾಟಗರೀಸು, ಹೌ ಟು ಬೈ ಎ ಡಿಸೈನ್ ತೆಲುಗು, ಹೌ ಟು ಬೈ ಡಿಸೈನ್ ಕನ್ನಡ, ಕೆಟಲಾಗ್ಸ್ ಇದೆ. ನಿಮ್ಗೆ ಇನ್ಫಾರ್ಮೇಷನ್ ಇನ್ನೂ ಏನಾದರೂ ಬೇಕಂದರೆ ಇದರಲ್ಲಿ ಹೋಗ್ಬೋದು. ಕೆಟಲಾಗ್ಸ್ ಇದೆಯಲ್ಲ, ಕೆಟಲಾಗ್ಸ್ ಮೇಲೆ ಕ್ಲಿಕ್ ಮಾಡಿ. ವೇಟ್ ಮಾಡಿ. ನೋಡಿ, ಇಲ್ಲಿ ಕ್ಯಾಟಗರೀಸ್ ಇದ್ದಾವೆ. ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ
ಸೆಲೆಕ್ಟ್ ಆದಮೇಲೆ ಆಲ್ ಕ್ಯಾಟಗರೀಸ್ ತೋರಿಸ್ತಾರೆ. 3D ಎಂಬೋಸ್ ಇದ್ದಾವೆ, 3D ಫ್ಲವರ್ಸ್ ಆಲ್ ಓವರ್ ಇದ್ದಾವೆ, ಎನಿಮಲ್ಸ್ ಇದ್ದಾವೆ. ಯಾವ ಬೇಕೋ ಆ ಡಿಸೈನ್ನ ನೀವು ನೋಡ್ಬೋದು. ಎನಿಮಲ್ಸ್ ನೋಡಿ, ನಾನು ಎನಿಮಲ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ನಿಮ್ಗೆ ಇದರಲ್ಲಿ ಯಾವ ಡಿಸೈನ್ ಬೇಕೋ ಅದು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ನಿಮ್ಮ ಕಸ್ಟಮರ್ ಇಲ್ಲಿ ಎದುರಿಗೆ ಬರಲಾರ್ದೆ ವಾಟ್ಸಪ್ಪಲ್ಲಿ ಏನಾದರೂ ಹಾಕಿ ಅಂತ ಕೇಳ್ಬೋದು. ಅವ್ರಿಗೆ ನೀವು ಯಾವ ಥರ ಕಳಿಸ್ಕೊಡ್ಬೇಕು ಅಂತ ತೋರಿಸ್ತೀನಿ ನೋಡಿರಿ. ಕ್ಯಾಟಗರೀಸ್ಗೆ ಹೋಗಿ ನಿಮ್ಗೆ ಅವ್ರು ಯಾವ ಥರ ಡಿಸೈನ್ಸ್ ಕೇಳಿದ್ದಾರೆ, ಬ್ಲೌಸಸ್ಸಿಂದು ಬರ್ಡ್ಸ್ದಿಂದ ಏನಾದರೂ ಕೇಳಿದ್ರೆ ಅಂದ್ಕೊಳ್ಳಿ. ಇಲ್ಲಿ ಶೇರ್ ಬಟನ್ ಇದೆ ಅಲ್ವಾ, ಇದು ಶೇರ್ ಬಟನ್ ಕಾಣಿಸ್ತಾ ಇದೆ ನೋಡಿ. ಈ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಾಟ್ಸಪ್ಗೆ ಹೋಗಿ ನೋಡಿ. ಇಲ್ಲಿ ವಾಟ್ಸಪ್ಗೆ ಹೋಗಿ ನಿಮಗೆ ಯಾವ ಕಸ್ಟಮರ್ ಕೇಳಿದಾರಲ್ವ ಆ ಕಸ್ಟಮರ್ಗೆ ಹಾಕ್ಬಿಡಿ. ಅದರಲ್ಲಿ ಬರ್ಡ್ಸಿಗೆ ಸಂಬಂಧಪಟ್ಟು ಏನೆಲ್ಲ ಡಿಸೈನ್ಸ್ ಇದ್ದಾವೋ ಅವೆಲ್ಲ ಹೋಗ್ತಾವೆ. ನೋಡಿ, ಇನ್ನೇನಾದರೂ ಮತ್ತು ನಾವು ಬೇರೆ ಡಿಸೈನ್ ಪರ್ಚೇಸ್ ಮಾಡಬೇಕು, ನಮ್ಗೆ ಅದೇ ನನ್ನ ನಂಬರ್ ಗೊತ್ತಿದೆ, ಕಸ್ಟಮರ್ ಇಂಥದ್ದೇ ಡಿಸೈನ್ ಬೇಕು ಅಂತ ಕಳಿಸಿದ್ರು ಅಂದ್ಕೊಳ್ಳಿ. JC ಕ್ರಿಯೇಷನ್ನಲ್ಲಿ ಇರೋ ಡಿಸೈನೇ ಅದನ್ನ ಮತ್ತು JC ಕ್ರಿಯೇಷನ್ ಬಿಟ್ಟು ಬೇರೆ ಡಿಸೈನ್, JC ಕ್ರಿಯೇಷನ್ ಲಾಂಚ್ ಆಗಿರೋ ಡಿಸೈನ್ಸ್ ನಂಬರ್ ಏನಾದರೂ ಗೊತ್ತಿದ್ದರೆ ಆ ನಂಬರ್ ಹಾಕಿ ಈ ಥರ ಸರ್ಚ್ ಮಾಡಿ ನೋಡಿ. ಈ ಡಿಸೈನ್ ಬೇಕು ಬಿಟ್ಟು ಬೇರೆ ಡಿಸೈನ್, JC ಕ್ರಿಯೇಷನ್ ಲಾಂಚ್ ಆಗಿರೋ ಡಿಸೈನ್ಸ್ ನಂಬರ್ ಏನಾದರೂ ಗೊತ್ತಿದ್ದರೆ ಆ ನಂಬರ್ ಹಾಕಿ ಈ ಥರ ಸರ್ಚ್ ಮಾಡಿ ನೋಡಿ. ಈ ಡಿಸೈನ್ ಬೇಕು ಅಂತ ಕಸ್ಟಮರ್ ಕೇಳಿದ್ದಾರೆ. ಇದು ನಾವು ಯಾವ ಥರ ಡೌನ್ಲೋಡ್ ಮಾಡಬೇಕು, ಯಾವ ಥರ ತೊಗೋಬೇಕು ಅನ್ನೋದು ತೋರಿಸ್ತೀನಿ ನೋಡಿ. ಈ ಥರ ಡಿಸೈನ್ ನೋಡಿ, ಈ ಡಿಸೈನ್ ಬೇಕು ಅಂತ ಕೇಳಿದ್ದಾರೆ ಕಸ್ಟಮರ್. ಇದ್ರ ಲೆಂತು, ವಿಡ್ತು, ಹೈಟು, ಬ್ಯಾಕ್ ನೆಕ್ಕು, ಹ್ಯಾಂಡು ಎಲ್ಲನೂ ಇಲ್ಲೇ ಕೆಳಗಡೆನೇ ಕೊಟ್ಟಿದ್ದಾರೆ ನೋಡಿ. ಇದ್ರದ್ದು ವಿಡ್ತ್ 12 ಇಂಚಸ್ ಇದಾದರೆ 12 ಇಂಚಸ್ ಅಂದರೆ ಇದೊಂದೇ ಅಲ್ಲ, ಈ ಟೋಟಲ್ ಡಿಸೈನ್ ವಿಡ್ತೇ ಅವ್ರು ಕೊಟ್ಟಿರ್ತಾರೆ. ಈ ಥರ ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ನಿಮ್ಮ ಮಿಷಿನ್ ಯಾವುದು ಅಂತ ನೋಡ್ಕೊಳ್ಳಿ ಫಸ್ಟ್. ಉಷಾ ಮಿಷಿನ್ ಅಥವಾ HSW, RRR ಆ ಕಂಪ್ನಿಗೆ ಸಂಬಂಧಪಟ್ಟ ಫೈಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ನನಗೆ DST ಫೈಲ್ ಬೇಕು. ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಟು ಕಾರ್ಟ್, ಇಲ್ಲಿ ಕಾರ್ಟ್ ಚಿತ್ರ ತೋರಿಸ್ತಾ ಇದೆ ಅಲ್ವಾ, ಅದಕ್ಕೆ ಹಾಕ್ಕೊಂಬಿಡ್ತೀನಿ ನೋಡಿ. ಇವಾಗ ಬ್ಯಾಕ್ ಬಂದುಬಿಡ್ಬೇಕು. ಬ್ಯಾಕ್ ಬಂದಮೇಲೆ ಕಾರ್ಟಿಗೆ ಹೋಗಿ ಡೈರೆಕ್ಟ್. ಕಾರ್ಟಿಗೆ ಹೋದ ತಕ್ಷಣ ನಿಮ್ಗೆ ಯಾವ ಡಿಸೈನ್ ಸೆಲೆಕ್ಟ್ ಮಾಡಿರಲ್ವ ಅದು ಕಾರ್ಟಲ್ಲಿ ಆಲ್ರೆಡಿ ತೋರಿಸ್ತಾ ಇದೆ. ಇಲ್ಲಿ ಹೋಗಿ ಡಿಸೈನ್ ಮೇಲೆ ಪ್ರೊಸೀಡ್ ಟು ಚೆಕ್ಔಟ್ ಅಂತಿದೆಯಲ್ಲ, ಇಲ್ಲಿ ನೋಡಿ. ಇನ್ನೇನಪ್ಪ ಇದರಲ್ಲಿ ಡಿಸ್ಕೌಂಟ್ ಆಫರ್ ಇದೆ ಅಂತ ಹೇಳಿದ್ನಲ್ಲಪ್ಪ. 10% ಡಿಸ್ಕೌಂಟ್ ವಿಲ್ ಬಿ ಅಪಿಯರ್ಡ್ ಇಫ್ ಯು ಕಾರ್ಟ್ ಟೋಟಲ್ ಎಕ್ಸ್ಕ್ರೀಟೆಡ್ 200 ರೂಪೀಸ್ ಡಿಸೈನ್ ನೀವೇನಾದರೂ ಬೈ ಮಾಡಿದರೆ 10% ಡಿಸ್ಕೌಂಟ್ ಅಪ್ಲೈ ಆಗುತ್ತೆ. ಅದು ಯಾವ ಥರ ಅಂತ ನೋಡೋಣ ನೋಡಿ. ಈ ಡಿಸೈನ್ನು ನಿಮ್ಗೆ ಬೇಕು, ಸುಮ್ಮನೆ ಚೆಕ್ ಮಾಡೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ ಎಲ್ಲ ಮಿಷನ್ಸ್. ಒಂದು ವೇಳೆ ನಮ್ಮ ಹತ್ರ ಎಲ್ಲ ಮಿಷನ್ ಇದ್ರೂ ತಗೋಬೋದು. ಕಾರ್ಟಿಗೆ ಹಾಕಿದ್ದೀನಿ ನೋಡಿ. ಇದು ಟೋಟಲ್ ಎಷ್ಟಾಯಿತು, 360 ಆಯಿತು. ನಂದು ಡಿಸೈನ್ ಅಮೌಂಟ್ ಬಂದುಬಿಟ್ಟು 360ಯಲ್ಲಿ 10% ಎಷ್ಟು ಹೋಗುತ್ತೆ, 420. ಟೋಟಲ್ಲು 420 ಆಗಿದೆ. 420ಯಲ್ಲಿ ಡಿಸ್ಕೌಂಟ್ ಹೋಗ್ಬಿಟ್ಟು 42 ರೂಪೀಸ್ ಡಿಸ್ಕೌಂಟ್ ಹೋಗ್ತಾಯಿದೆ. 378 ರೂಪೀಸ್ ನಾವು ಪೇ ಮಾಡಬೇಕು ಅಂತ. ಓಕೆನಾ. ಡಿಸ್ಕೌಂಟ್ ಆಫರ್ ನಮ್ಗೆ ಅಪ್ಲೈ ಆಗ್ತಾ ಇದೆಯಾ ಇಲ್ವಾ ಅಂತ ತೋರ್ಸೋಕ್ಕೋಸ್ಕರ ನಾನು ಇದನ್ನ ತೋರಿಸಿದ್ದು. ನನಗೇನು ಈ ಡಿಸೈನ್ ಬೇಕಾಗಿಲ್ಲ, ಅದಕ್ಕೆ ಡಿಲೀಟ್ ಮಾಡಿಬಿಡ್ತಾಯಿದ್ದೀನಿ. ನಾನು ಇದನ್ನ ಪ್ರೊಸೀಡ್ ಟು ಚೆಕ್ಔಟ್ ಇದೆಯಲ್ಲ, ಇದನ್ನ ತೊಗೊತೀನಿ ನೋಡಿ. ಆಲ್ರೆಡಿ ನನ್ನ ನೇಮು ಎಲ್ಲ ಹಾಕಿದೆ. ಮತ್ತು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಇಲ್ಲಿ ಫುಲ್ ನೇಮ್ ಇದೆಲ್ಲ ಕೇಳುತ್ತೆ, ಇದು ಫಿಲ್ ಮಾಡಿ.
ಜಸ್ಟ್ ಇನ್ಫಾರ್ಮೇಷನ್ ಕೇಳುತ್ತೆ, ಕೊಡ್ರಿ. ಕನ್ಫರ್ಮ್ ಆರ್ಡರ್ ಕೊಡಿ. ಕನ್ಫರ್ಮ್ ಆರ್ಡರ್ ಕೊಟ್ಟ ತಕ್ಷಣ ಈ ಥರ ಬರುತ್ತೆ. ನೀವು ಯಾವುದರಿಂದ ಪೇ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ. ನಾನು ಫೋನ್ಪೇಯಿಂದ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಫೋನ್ಪೇಯಿಂದ ಆಗ್ಬೇಕಂದ ತಕ್ಷಣ ಫೋನ್ಪೇ ಕ್ಲಿಕ್ ಮಾಡಿಂದ ಡೈರೆಕ್ಟಾಗಿ ನಿಮ್ಮ ಫೋನ್ಪೇ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಹೋಗುತ್ತದೆ. ಐ ಡಿ ಥ್ರೂ ಫೋನ್ಪೇಗೆ ಕನೆಕ್ಟ್ ಆಗುತ್ತೆ. ಸರ್ವರ್ ಚೆನ್ನಾಗಿತ್ತಂದರೆ ಬೇಗ ಕನೆಕ್ಟ್ ಆಗುತ್ತೆ. ಸರ್ವರ್ ಏನಾದರೂ ಸ್ವಲ್ಪ ಸ್ಲೋ ಇದೆ ಅಂದರೆ ಅದು ಟೈಮ್ ತೊಗೊಳುತ್ತೆ. ಇನ್ನೊಂದು ಸರ್ತಿ ಲಾಗಿನ್ ಆಗೋಣ. ನೋಡಿ, ಇದು ಫೋನ್ಪೇ ಥ್ರೂ ಡೈರೆಕ್ಟಾಗಿ ಈ ಥರ ಓಪನ್ ಆಗುತ್ತೆ. ಆವಾಗ ಪೇ ಮಾಡಿ. ಫೋನ್ಪೇಯಿಂದ ನಿಮ್ಮ ವ್ಯಾಲೆಟ್ ಫೋನ್ಪೇಯಲ್ಲಿ ಯಾವ ಬ್ಯಾಂಕ್ ಇದೆಯೋ ಆ ಬ್ಯಾಂಕಿಂದ ಪೇ ಮಾಡಿ. ಡೈರೆಕ್ಟ್ ನಿಮ್ಮ ನಂಬರ್ನ ಇಲ್ಲಿ ಕೊಟ್ಬಿಟ್ಟು ಪೇ ಮಾಡಿ. ನೋಡಿ, ಇವಾಗ ನಾನು ಬ್ಯಾಕ್ ಬರ್ತಾಯಿದ್ದೀನಿ. ಡಿಸೈನ್ ಯಾವ ಥರ ಡೌನ್ಲೋಡ್ ಆಗಿದೆ, ಎಲ್ಲಿದೆ ಅಂತಂದ್ಬಿಟ್ಟು ಡೀಟೇಲ್ಸ್ನ ತೋರಿಸ್ತೀನಿ. ಫ್ಯೂ ಮಿನಿಟ್ಸ್ ಆದ ತಕ್ಷಣ ನಿಮ್ಮ ಡಿಸೈನ್ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗಿರುತ್ತೆ. ನೋಡಿ ಯಾವ ಥರ ಡೌನ್ಲೋಡ್. ನೋಡಿ, ಇಲ್ಲಿ ಡೌನ್ಲೋಡ್ ಆಪ್ಷನ್ ತೋರಿಸ್ತಾ ಇದೆ. ಇಲ್ಲಿ ಐಕಾನ್ ಗೊಂಬೆ ಚಿತ್ರ ತೋರಿಸಿದ್ನಲ್ಲ, ಇಲ್ಲಿಗೆ ಹೋಗ್ಬೇಕು. ನಾವು ಹೋದ ತಕ್ಷಣ ಡೌನ್ಲೋಡ್ಸ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಡೌನ್ಲೋಡ್ ಡಿಸೈನ್ ಡೌನ್ಲೋಡ್. ಇಲ್ಲ, ನಾವು ಇದರಲ್ಲಿ ನಮಗೇನೋ ಡಿಸೈನ್ ಡೌನ್ಲೋಡ್ ಆಗಿಲ್ಲಪ್ಪ ಅಂದರೆ ಎಲ್ಲಿ ತಗೋಬೇಕು ಅಂದರೆ ಇದು ಡಿಸೈನ್ ಡೌನ್ಲೋಡ್ ಆಗಿದೆ, ಫುಲ್ಲಿ ಡೌನ್ಲೋಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ. ಒಂದು ವೇಳೆ ನಾವು ಇಲ್ಲಿ ಡೌನ್ಲೋಡ್ ಮಾಡಿಲ್ಲ ಅಂದರೆ ಒಂದು ಫ್ಯೂ ಮಿನಿಟ್ಸಲ್ಲೇ ನಿಮ್ಮದು ಇಮೇಲ್ ಐ ಡಿ ಕೊಟ್ಟಿರ್ತೀರಲ್ವ, ಇಮೇಲ್ ಐ ಡಿಯಲ್ಲಿ ಬಂದಿರುತ್ತೆ ನಿಮ್ಮ ಡಿಸೈನ್. ಅಲ್ಲಿ ಬೇಕಂದ್ರೂ ಡೌನ್ಲೋಡ್ ಮಾಡ್ಕೋಬೋದು. ಆಮೇಲೆ ಈ ಡಿಸೈನ್ ಡೌನ್ಲೋಡ್ ಮಾಡಿದ್ದು ಯಾವ ಥರ ನೀವು ಪೆನ್ ಡ್ರೈವ್ಗೆ ಹಾಕ್ಕೋಬೇಕು ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.